ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ಜನ ಸ್ಕಾಲರ್ಶಿಪ್ ಅಪ್ಡೇಟ್ ಏನು ಲೇಟೆಸ್ಟ್ ಅಪ್ಡೇಟ್ ಕೂಡ ಏನೋ ಅಮೌಂಟ್ ಬಗ್ಗೆ ಕೇಳ್ತಾ ಇದ್ರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನು SC ST ಅವರಿಗೆ ಕ್ಲಿಯರ್ ಕೂಡ ಮಾಡಿದ್ದಾರೆ ಅಮೌಂಟ್ನ ಪೆಂಡಿಂಗ್ ಇರೋದನ್ನ. ಇನ್ನು ಸಾಕಷ್ಟು ಜನಕ್ಕೆ ಪೆಂಡಿಂಗ್ ಇತ್ತು, ಅದನ್ನು ಕೂಡ ಕ್ಲಿಯರ್ ಕೂಡ ಮಾಡ್ಕೊಡ್ತಾ ಇದ್ದಾರೆ. ನಿಮಗೆ ಹಂತ ಹಂತವಾಗಿ ಬಿಡುಗಡೆ ಕೂಡ ಆಗುತ್ತೆ. ಅದನ್ನು ಕೂಡ ನೀವು ಮೈನ್ ಥಿಂಗ್ ನೋಡ್ಕೋಬೇಕಾಗುತ್ತೆ. ಲಾಸ್ಟ್ ಡೇಟ್ ಕೇಳ್ತಾ ಇದ್ರೆ ಲಾಸ್ಟ್ ಡೇಟ್ ಬಗ್ಗೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಇದ್ದೀನಿ, ನೀವು ಗಮನಿಸಬಹುದು. ಸಮಾಜ ಕಲ್ಯಾಣ ಇಲಾಖೆಗೆ ಜನವರಿ 15 ಕೊನೆ ದಿನಾಂಕ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಫೆಬ್ರವರಿ 15 ಕೊನೆಯ ದಿನಾಂಕ, OBC ವಿದ್ಯಾರ್ಥಿಗಳಿಗೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಜನವರಿ 31 ಕೊನೆಯ ದಿನಾಂಕ, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಜನವರಿ 31 ಕೊನೆಯ ದಿನಾಂಕ, ಟೆಕ್ನಿಕಲ್ ಎಜುಕೇಶನ್ ಕೂಡ ಜನವರಿ 31, ಆಯುಷ್ ಅವರಿಗೆ ಫೆಬ್ರವರಿ 28, ಬ್ರಾಹ್ಮಿನ್ ಡಿಪಾರ್ಟ್ಮೆಂಟ್ ಬೋರ್ಡ್ ಕೂಡ ಫೆಬ್ರವರಿ 28, ಡಿಸೇಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೂಡ ಜನವರಿ 31, ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಎಜುಕೇಶನ್ ಕೂಡ ಜನವರಿ 6ನೇ ತಾರೀಕು, ಅಂದರೆ ಇಂದು ಲಾಸ್ಟ್ ಡೇಟ್ ಕೂಡ ಆಗಿರುತ್ತೆ. ಅಂಡ್ ಇಲ್ಲಿ ಯಾರೆಲ್ಲ ಕಟ್ಟಡ ಕಾರ್ಮಿಕರಿದ್ದಾರೆ ಅವರಿಗೆ ಜನವರಿ 31 ಕೊನೆಯ ದಿನಾಂಕ, ಆರ್ಯವೈಶ್ಯ ಕಮ್ಯುನಿಟಿ ಅವರಿಗೆ ಫೆಬ್ರವರಿ 28 ಕೊನೆಯ ದಿನಾಂಕ. ಅದರೊಳಗಡೆ ನೀವು ಕೂಡ ಅರ್ಜಿ ಕೂಡ ಸಲ್ಲಿಸಬಹುದು. ಸಾಕಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಪೆಂಡಿಂಗ್ ಇದೆ, ಸಮಸ್ಯೆ ಕೂಡ ಇದೆ ಆಯ್ತಾ. ಇನ್ನು OBC ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇದೆ, ಅವರಿಗೆ ಏನು ಜಮಾ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಸಾಕಷ್ಟು ಜನಕ್ಕೆ ಸ್ಟೇಟಸ್ ಕೂಡ ತೋರಿಸ್ತಾ ಇಲ್ಲ, ಕೆಲವರಿಗೆ ತೋರಿಸ್ತಾ ಇದೆ. ಸಾಕಷ್ಟು ಜನಕ್ಕೆ ಸ್ಕಾಲರ್ಶಿಪ್ ವಂಚನೆ ಕೂಡ ಆಗಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಅಪ್ಲಿಕೆಂಟ್ಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ, ಬಿಕಾಸ್ ಅವರು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ನೋಡ್ತಾ ಇದ್ದಾರೆ. ನೀವು ಒಂದ್ಸಲ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಲೈಕ್ ನಿಮಗೆ ಲಾಸ್ಟ್ ಇಯರ್ ನಿಮಗೆ ಕಡ್ಡಾಯವಾಗಿ 60% ಮೇಲೆ ಬಂದಿರಬೇಕಾಗುತ್ತೆ. ಕೆಲವರಿಗೆ ಬಂದಿಲ್ಲ, ಅವರಿಗೆ ಕೂಡ ಪೆಂಡಿಂಗ್ ಆಗಿದೆ. ದಯವಿಟ್ಟು ನಿಮ್ಮ ಇಲಾಖೆಗೆ ಒಂದ್ಸಲ ಭೇಟಿ ನೀಡಿ, ನಿಮ್ಮ ಹತ್ತಿರದ ಇಲಾಖೆಗೆ. ಅವ್ರು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಹೆಲ್ಪ್ಲೈನ್ 1902 ಇದೆ, ನಿಮಗೆ ಕಾಮನ್ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೆ ನೀವು ಮಾಡ್ಬೋದು. ಸಮಾಜ ಕಲ್ಯಾಣ ಇಲಾಖೆಗೆ ಸಪರೇಟ್ ಕೂಡ ಇದೆ, ಟ್ರೈಬಲ್ ಸಪರೇಟ್, OBC ಸಪರೇಟ್ ಕೂಡ ಇದೆ. ಒಂದು ಬಾರಿ ನೀವು ಭೇಟಿ ನೀಡಿ. ನಿಮಗೆ ಅಷ್ಟು ಈ ರೀತಿ ಸಮಸ್ಯೆ ಕೂಡ ಆಗ್ತಿದೆ ಅಂದರೆ, ನಿಮಗೆ ಅಷ್ಟು ಅವಶ್ಯಕತೆ ಇದೆ ಅಂದರೆ ದಯವಿಟ್ಟು ನಿಮ್ಮ ಇಲಾಖೆಗೆ ಹೋಗಿ ಒಂದ್ಸಲ ಭೇಟಿ ನೀಡಿ. ಬಿಕಾಸ್ ಸಾಕಷ್ಟು ಜನಕ್ಕೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ. ಸ್ಕಾಲರ್ಶಿಪ್ಗಳನ್ನ ಪ್ರೊಸೆಸಿಂಗ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ, ಬಟ್ ಸಾಕಷ್ಟು ಜನಕ್ಕೆ ಪೆಂಡಿಂಗ್ ಇದೆ. SC ST ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಕೂಡ ಅವರಿಗೆ ಪೆಂಡಿಂಗ್ ಇರೋದನ್ನ ಕ್ಲಿಯರ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಕೂಡ ಆಯಿತು, ಬಟ್ OBC ವಿದ್ಯಾರ್ಥಿಗಳಿಗೆ ಸಂಕಷ್ಟ ಕೂಡ ಆಗಿದೆ. 2026 ಬುಡಿ ಸ್ಕಾಲರ್ಶಿಪ್, ಬಟ್ ಲಾಸ್ಟ್ ಇಯರ್ ಮಾತಾಡ್ತಾ ಇದ್ದೀನಿ. ಸಾಕಷ್ಟು ಜನಕ್ಕೆ ಈ ರೀತಿ ಸಮಸ್ಯೆ ಕೂಡ ಇದೆ. ಅಂಥವ್ರು ಒಂದ್ಸಲ ಇಲಾಖೆನ ಭೇಟಿ ನೀಡಿ. ನಿಮಗೆ ಏನೇ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು, ನಿಮಗೆ ಈ ರೀತಿ ಸ್ಟೇಟಸ್ ತೋರಿಸ್ತಾ ಇದೆ ಅಂತ ಹೇಳಿ. ನಿಮಗೆ ಪ್ರಾಬ್ಲಮ್ಗಳನ್ನ, ನಿಮಗೆ ಅದೇ ಸಮಸ್ಯೆ ಇದ್ರೆ ಕೂಡ ಅದನ್ನ ಸಾಲ್ವ್ ಮಾಡ್ಕೋಬಹುದು. ಬಿಕಾಸ್ ಸಾಕಷ್ಟು ಜನಕ್ಕೆ ಪೆಂಡಿಂಗ್ ಇದೆ ಅಮೌಂಟು. ಸಾಕಷ್ಟು ಜನ ಕಾಯ್ತಾ ಇದ್ದೀರಾ ಅಮೌಂಟ್ ಯಾವಾಗ ಬರುತ್ತೆ ಅಂತ. ಸಾಕಷ್ಟು ಜನಕ್ಕೆ ಹಣದಿಂದ ವಂಚನೆ ಆಗಿದ್ದಾರೆ. ಲೈಕ್ ಹಣ ಸಿಗ್ತಾ ಇಲ್ಲ, ಅವರು ಕೂಡ ಹಣಕಾಸಿನ ಕೊರತೆಯಾಗಿ ಸರ್ಕಾರದವರು ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಹಾಗಾಗಿ ಹಣಕಾಸಿನ ಕೊರತೆ ಇರೋ ಕಾರಣ ವ್ಯತ್ಯಯ ಕೂಡ ಆಗಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.